ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸ್ಪಿಟಿ ವ್ಯಾಲಿದ್ 5ನೇ ದಿನ. ನಾನು ಇರೋದು ನಾರ್ಕಂಡ, ಶಿಮ್ಲಾ ಇಂದ ಒಂದು 30 ಕಿಲೋಮೀಟರ್. ಇಲ್ಲಿ ರೆಸಾರ್ಟ್ ಇದೆ, ಆ, ವಾನಸ್ ರೆಸಾರ್ಟ್ ಅಂತ. ಟೆಂಟ್, ವೈಫೈ, ಪವರ್ ಸಪ್ಲೈ, ಬಿಸಿ ನೀರ್, ಬೆಸ್ಟ್ ಪ್ಲೇಸ್. ಇಲ್ಲಿ ನೋಡ್ರಿ ಹಿಂಗ್ ಫುಲ್ ಫಾಗ್. ಇದೇನೆಲ್ಲ ಆಗ ಒಂದ್ ಅರ್ಧ ತಾಸಿಂದ ನೋಡ್ಬೇಕಿತ್ತು ನೀವು. ಅಯ್ಯೋ, ಹೆವಿ ಇತ್ತು. ಮ್ಯಾಪ್ ಹಾಕೊಳ್ಳೋಣ ಇಲ್ಲಿಂದ. ಆ, ಎಲ್ಲೇ ಓಕೆ, ಲೆಟ್ಸ್ ಗೋ. ಕ್ಲೈಮೇಟ್ ಮಾತ್ರ ಮಸ್ತ್ ಐತಿ. ನಿನ್ನೆ ರಾತ್ರಿ ಮಳಿ ಆತ, ಏನೋ ಚಲೋ ನಿದ್ದಿ ಎಲ್ಲ ಚಲೋ ಆತ. ಇದು ಏನ್ ಮಾಡಿದೆ, ನಾರ್ಕಂಡದಿಂದ ಸ್ವಲ್ಪ ಮುಂದೆ ಬಂದೆ. ಇವತ್ತಿಂದ ರೈಡ್ ಹೆಂಗ್ ರೂಟ್ ಐತಲ್ಲ, ಸ್ವಲ್ಪ ಮುಂದ್ ಬಂದೆ. ಒಂದು ಇದು ರೆಸಾರ್ಟ್ ಇನ್ಫಾರ್ಮೇಶನ್ ಸಿಕ್ತು. ಅದನ್ನ ಬೋರ್ಡ್ ನೋಡ್ಕೋತಾ ಒಳಗ್ ಒಂದ್ 3 ಕಿಲೋಮೀಟರ್ ಒಳಗ್ ಬಂದೆ. ಫುಲ್ ಜಂಗಲ್ ರೆಸಾರ್ಟ್. ಯಾರು ಬರೋದಿತ್ತಂದ್ರೆ ವಾನಸ್ ರೆಸಾರ್ಟ್ ಅಂತ, ಬೆಸ್ಟ್ ಸರ್ವಿಸ್. ನಿನ್ನೆ ಅದ ಡೆಲ್ಲಿದಿಂದ ವಾಯ ಶಿಮ್ಲಾ ನಾರ್ಕಂಡಾಗ್ ಬಂದೆ. ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ರಿ. ಆ, ಇವತ್ತಿಂದ ಡೆಸ್ಟಿನೇಷನ್ ಸಾಂಗ್ಲಾ. ಏನ್ ರೂಟ್ ಅಂದ್ರ ಅದು ರಾಂಪುರ್, ಸರಹನ್ ಮತ್ತ ತಪ್ರಿ ಅಂತ ಇನ್ನೊಂದ್ ಯಾವ್ದೋ ಐತಿ. ಸೊ ಏನ್ ಮಜಾ ಬರ್ತತಿ ನೋಡ್ಯಾಕ ಗಡಿ. ಆದ್ರ ಸ್ವಲ್ಪ ಏರ್ಕೆ ಐತಿ, ಯಾಕಂದ್ರೆ ನಿನ್ನೆ ಫುಲ್ ಇಳಿಜಾರ್ಕೆ ಇತ್ತು. ಖತರ್ನಾಕ್ ಐತಿ ಮಾತ್ರ. ಇವತ್ತಿಂದ ಡಿಸ್ಟೆನ್ಸ್ ಅರೌಂಡ್ 160 ಕಿಲೋಮೀಟರ್ಸ್ ಐತೆ. 4.5 ತಾಸು 6 ತಾಸು ಆದ್ರೂ ನಡೀತೈತೆ. 10 ಗಂಟೆ ಆಗೈತಿ ಈಗ, 10:08. ಇವತ್ತಿಂದ ಒಂದ್ ವಾರ ಕಡಿಮೆ ಡಿಸ್ಟೆನ್ಸ್, ಎಲ್ಲಾ ಪ್ಲೇಸಸ್ ನೋಡ್ಕೊಂತ ಹೋಗೋಣ. ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ದಾಗ ಪರಾಟ ಒಂದತ್ತಿದ್ದೆ. ಅಪ್ಪ ಇಲ್ಲಿ ಎಲ್ಲಾ ಕಡೆ ಪರಾಟನ, ಸಾಕಾಗ್ಬಿಟ್ಟದ. ಪರಾಟ, ಕಾಫಿ. ಇಲ್ಲಿ ನೋಡ್ರಿ ಫಾಗ್, ಏನು ಕಾಣಲ್ಲ. ರೆಸಾರ್ಟ್ ಲೈಟ್ ಹಚ್ಕೊಂಡು ಓಡಿಬೇಕಷ್ಟೇ. ಮಳಿ ಹನಿ ಹನಿ ಐತ, ಅದು ಮತ್ತೆ ಎಲ್ಲಾ ಕಡೆ ಇಲ್ಲ, ಸ್ವಲ್ಪ ಸ್ವಲ್ಪ ಕಡೆ ಐತೆ. ಈಗಾಗ್ಲೇ ಒಂದು 25 ಕಿಲೋಮೀಟರ್ ಬಂದೇನ. ಸೊ ಇನ್ನೊಂದು 25 ಕಿಲೋಮೀಟರ್ ಹೊಡೆದು ಚಹಾ ಕುಡಿತೇನೆ. ಟೈಮ್ 11 ಆಗಕ್ ಬಂತು. ಈಗ ನಾನು ಎಲ್ಲಿ ಬಂದೆ ನಮ್ದು,
ಇನ್ನು ರಾಂಪುರ್ ಹತ್ರ ಅದನ್ನು ಇಲ್ಲೇ ಒಂದು ವ್ಯೂ ಕಾಣಿಸ್ತು. ಇಲ್ಲಿ ಬಾಜು ನೋಡ್ರಲ್ಲ ಹರ್ಯಾಕತ್ತಲ್ಲ ನದಿ, ಸತ್ಲಜ್ ರಿವರ್ ಇತ್ತು, ಫುಲ್ ಫೋರ್ಸ್ ಐತೆ. ಅಮೇಝಿಂಗ್ ವ್ಯೂ ಐತೆ. ಈಗ ಫುಲ್ ಶಿಮ್ಲಾ ಆ ಕಡೆ ಎಲ್ಲ ಫುಲ್ ಆಲ್ಟಿಟ್ಯೂಡ್ ಮೇಲಿತ್ತೆ, ಈಗ ಕೆಳಗ್ ಬಂದಿದೆ. ಆ, ಇನ್ನು ಅರೌಂಡ್ 47 ಕಿಲೋಮೀಟರ್ಸ್ ಅಂದ್ರೆ ಅರೌಂಡ್ 60 ಕಿಲೋಮೀಟರ್ಸ್ ಆಯ್ತು, 60-70. ನಂಗ ಈ ಗುಡ್ಡ ಬೆಟ್ಟ ನಡು ರೋಡು ಬಾಜು ಇಲ್ಲಿ ಸತ್ಲಜ್ ನದಿ, ನಂಗ ಎದ್ರದ್ ವೈಬ್ ಬರಾಕತ್ತಂದ್ರ ಉತ್ತರಾಖಂಡದು, ಎಸ್ಪೆಷಲಿ ಕೇದಾರ್ನಾಥ್ ಇಂದ ಬದ್ರಿನಾಥ್ ಹೋಗುವಾಗ, ಬದ್ರಿನಾಥ್ ಇಂದ ಅರೌಂಡ್ 80-90 ಕಿಲೋಮೀಟರ್ಸ್ ಇರುವಾಗ ಸೇಮ್ ಹಿಂಗ ಐತಿ, ಆ ಫೀಲಿಂಗ್ ಆತ. ಸ್ಪಿಟಿ ವ್ಯಾಲಿ ಅದ ವೈಬ್ ಯಾವಾಗ ಬರ್ತದಂದ್ರ ಮೊನಾಸ್ಟ್ರಿ ಅಥವಾ ಪ್ಯಾಲೇಸ್ ಅಥವಾ ಗೋಂಪಾ ಅವ್ ನೋಡೋ ತನಕ ಅನ್ಸುದ ಇಲ್ಲ. ಇಲ್ಲ ಕ್ಲೈಮೇಟ್ ಚಲೋ ಐತಿ, ಸ್ವಲ್ಪ ಬಿಸಿಲು ಐತು, ಸ್ವಲ್ಪ ಕ್ಲೌಡಿನೂ ಐತೆ. ಆ ಕಡೆ ಮೇಲೆ ಆಲ್ಟಿಟ್ಯೂಡ್ ಜಾಸ್ತಿ ಇತ್ತಲ್ಲ, ಅದಕ್ಕ ಏನೋ ಸ್ವಲ್ಪ, ಆಮೇಲೆ ಫಾಗ್, ಜಿಟಿ ಜಿಟಿ ಮಳಿ, ಕೆಳಗ್ ಬಂದಾಗಿಂದ ಏನಿಲ್ಲ. ಇಲ್ಲಿ ಟ್ರಾಫಿಕ್ ಜಾಮ್ ಐತೆ, ಇಲ್ಲಿ ಏನೋ ಕೆಲಸ ನಡ್ಸಾರ, ರೋಡ್ ಮಾಡಾಕ್ತಾರ. ಇಲ್ಲಿ ಸ್ವಲ್ಪ ಫಾರಿನ್ ಟೂರ್ಸ್ ಅವ್ರ ಅದಾರ. ಈಗ ಒಂದು 15 ಮಿನಿಟ್ಸ್ ಆಗಿತ್ತು. ಬೈಕರ್ಸ್ ಗ್ರೂಪ್ ಐತಿ, www. indianmotorcycle.com, ಅವ್ರಿಂದ ಎಲ್ಲ ಫಾರಿನರ್ಸ್ ಅದಾರ. ಏನಿಲ್ಲ ನಾಕತ್ತರ ತಿನ್ನಪ್ಪ. ಇಲ್ಲೊಂದು 15 ಮಿನಿಟ್ಸ್ ಆಗಿತ್ತು. ಹ್ಮ್ ಅದಕ್ಕೆ ಈ ಈ ಎಲ್ಲಾ ಕಡೆ ಈಗ ರೋಡ್ ಮಸ್ತ್ ಮಾಡ್ಯಾರ. ಇಲ್ಲೇನಿಲ್ಲ ನಾಗ್ತಾನ. ಇದು ಐಕಾನಿಕ್ ಬ್ರಿಡ್ಜ್, ಇದು ಬ್ರಿಡ್ಜ್ ಅಂತ, ಇದು ಕಲ್ಲು ಒಡೆದ ಮಾಡ್ಯಾರ ನೋಡಿ ಹೆಂಗ್. ಯಪ್ಪ, ಅಲ್ಲಿ ನೋಡಿ ಕ್ರ್ಯಾಕ್ಗಳಾಗ್ಯಾವ ಎದರ್ಕೆ. ಸೊ ಇನ್ನು 60 ಕಿಲೋಮೀಟರ್ಸ್ ಐತಿ ಸಾಂಗ್ಲಾ, 2 ತಾಸು ತೋರ್ಸಾಕ್ತೈತೆ. ಟೈಮ್ ಈಗ 1:45 ಆಗೈತಿ. ಬಿಟ್ರೆ 10 ಮಿನಿಟ್ಸ್ ಅಷ್ಟ ಗ್ಯಾಪ್ ಅಂತ. ಇಲ್ಲೂ ಲದಾಖ್ ಜೊತೆ ಮಸ್ತ್ ರೋಡ್ ಮಾಡಕ್, ಈಗ ಲದಾಖ್ ಅಂತೂ ಏನ್ ಅಡ್ವೆಂಚರ್ ಉಳಿದಿಲ್ಲ. ಇಲ್ಲೂ ರೋಡ್ ಆಲ್ಮೋಸ್ಟ್ ಎಲ್ಲಾ ಕಡೆ ಚಲೋ ಐತಿ. ಎಲ್ಲೂ ಬೇಕು. ಈ ಕಡೆನೂ ಯಪ್ಪ ಕ್ಯೂ ಐತಿ. ಆ ಕಡೆ ಬಿಡ್ತಾರ, ಆ ಕಡೆ ಆದ್ಮೇಲೆ ಈ ಕಡೆಯಿಂದ ಬಿಡ್ತಾರ.
ಬಂದ್ ಮುಟ್ಟಿದೆ ಸಾಂಗ್ಲಾ. ನಾಲ್ಕು ಗಂಟೆಗೆ ಮುಟ್ಟಿದೆ. ಈಗ 4:40ಗೆ ಫ್ರೆಶ್ ಅಪ್ ಆಗಿ ಕಾಫಿ ಕುಡ್ದು ಬಂದೆ. ಇಲ್ಲೇ ಜಾಸ್ಟೆಲ್ದಾಗ ಅದೇನು. ಜಾಸ್ಟೆಲ್ ಅಂದ್ರ ಭಾಳ ಊರ್ದಾಗ ಇವ್ರದ್ದು ಹೋಟೆಲ್ಸ್ ಅದಾವ. ಇದು ಎದಕ್ ಫೇಮಸ್ ಅಂದ್ರ ಟ್ರಾವೆಲರ್ಸ್. ಡಾರ್ಮೆಟ್ರಿ ಸಿಸ್ಟಮ್ ಇರ್ತದ, ಭಾಳ ಎಕನಾಮಿಕಲ್ ಪ್ರೈಸ್ ಇರ್ತದ. ಈಗ ಭಾಳ ಕಡೆ ಸುತ್ತಾಡೋದವ್ರಗ ಅಕಾಮಿಡೇಷನ್ ಚೀಪ್ ವರ್ಕೌಟ್ ಆಕೈತಿ. ಸೊ ಯೂಶಲಿ ಎಲ್ಲಾ ಕಡೆ 500-600 ಇರ್ತೈತಿ. ಇಲ್ಲಿ 770 ಐತೆ ಇಂಥ ಲೊಕೇಶನ್ದಾಗ. ವೈಫೈ ಸರ್ವಿಸು, ಬೆಡ್, ಕರೆಂಟು ಎಲ್ಲ ಆಲ್ಮೋಸ್ಟ್ ಎವ್ರಿಥಿಂಗ್ ಇಸ್. ಈಗ ಈ ಲೊಕೇಶನ್ ಸುತ್ತಲೂ ಆಪಲ್ ಟ್ರೀಸ್ ಅದಾವ. ಇಷ್ಟಿಷ್ಟು ಸಣ್ಣ ಸಣ್ಣ ಅದಾವ ಈಗ. ರೈಟ್. ಈಗ ನನ್ನ ಹಿಂದ ಒಂದ್ ದೊಡ್ಡ ಬೆಟ್ಟ ಕಾಣತ್ತೈತ್ಲ, ಗುಡ್ಡ. ಅದಿರೋದು ಕಿನ್ನೋರ್ ಕೈಲಾಶ್ ಅಂತ. ಈಗ ಎಲ್ಲಾರ್ಗೂ ಮೌಂಟ್ ಕೈಲಾಶ್ ಗೊತ್ತಲ್ಲ, ಅಂತಾವ್ 5 ಅದಾವ. ಮೌಂಟ್ ಕೈಲಾಶು, ಆದಿ ಕೈಲಾಶು, ಶಿಖರ್ ಕೈಲಾಶು, ಮನಿ ಮಹೇಶ್ ಕೈಲಾಶು, ಇದು ಕಿನ್ನೋರ್ ಕೈಲಾಶ್. ಇದು ಹಿಂದೂ ಮೈಥಾಲಜಿ ಥ್ರೂ ಏನೈತಂದ್ರ ಆ ಶಿವಜಿ ಮತ್ತು ಪಾರ್ವತಿ ಅವ್ರ ಇರ್ತಾರಂತ. ಇದು ಒಂದು ಕೈಲಾಶ್. ಇಲ್ಲಿ ಸುತ್ತಲೂ ಮೌಂಟನ್ಸ್ ಅದಾವು. ಇದು ಲೊಕೇಶನ್. ಆಮೇಲೆ ಇಲ್ಲಿ ಆಪಲ್ ಟ್ರೀಸ್ ಅದಾವ. ಆಲ್ರೈಟ್. ಸೊ ಏನಪ್ಪ ಅಂದ್ ಲಾಸ್ಟ್ 18 ಕಿಲೋಮೀಟರ್ಸ್ ಮುಟ್ಟೋಕ್ಕಿಂತ ಮುಂಚೆ ಭಾಳ ಗಬ್ಬಿತ್ತು ರೋಡ್, ಫುಲ್ ಆಫ್ ರೋಡಿಂಗ್. ಏನು ಏನೋ ಭಾಳ 18 ಕಿಲೋಮೀಟರ್ಸ್ ಅರೌಂಡ್ 50 ಮಿನಿಟ್ಸ್ ಹಿಡಿತು. ಆದ್ರೂ ಓಕೆ. ನಾಳೆ ಇದ ರೂಟ್ ಹೋಗ್ಬೇಕು. ಈಗ ನಾಳೆ ಏನಿತ್ತು, ಸ್ವಲ್ಪ ಈ ಕಡೆ ಮುಂದೆ ಹೋಗ್ಬೇಕು. ಮುಂದೆ ಹೋಗಿ ಒಂದ್ 2 ಪ್ಲೇಸಸ್ ನೋಡಿ ಇಲ್ಲಿ ಬಂದು ಇಲ್ಲಿಂದ ವಾಪಸ್ ಹೋಗ್ಬೇಕು ಅರೌಂಡ್ 70 ಕಿಲೋಮೀಟರ್ಸ್. ಸೊ ಅದಕ್ಕೆ ಇಲ್ಲ ಅದೇನು. ಆಲ್ ರೈಟ್. ಸೊ ನಿಮ್ಗೆ ಐ ಹೋಪ್ ನಿಮ್ಗೆ ವಿಡಿಯೋ ಲೈಕ್ ಆತಂತ. ಲೈಕ್ ಆದ್ರ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಾಡ್ಕೊಳ್ರಿ. ನಾ ಒಂದು ಫೈನಲ್ ವ್ಯೂ ತೋರಿಸ್ಬಿಡ್ತೇನೆ ನಿಮ್ಗೆ.